ಟೈಮ್ ಬಂದ್ಬಿಟ್ಟು 5:06 ಆಯಿತಾ. ಡ್ಯೂಟಿ ಆಲ್ರೆಡಿ 2:45ಗೆ ಅಸೈನ್ ಕೊಟ್ಟಿದ್ದ. ಸೊ 2:45ಗೆ ಎದ್ದು ತೊಗೊಂಡಿದ್ದೆ. ನೋಡಿ ತೋರಿಸ್ತೀನಿ. ಔಟ್ ಸ್ಟೇಷನ್ ಬಂದು ಇದು ಗಾಡಿ ಬಂದ್ಬಿಟ್ಟು ಈ ಗಾಡಿ ಸಿಯಾಜು. ಸೊ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀನಿ. 6:44ಕ್ಕೆ ಕೀ ಕೊಟ್ಟಿದ್ದಾರೆ. ಸೊ ಗಾಡಿ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನಂದು ಮನೆ ಹತ್ರ. ನೀವು ಗೈಸ್ ಇವಾಗ ಇಲ್ಲಿ ಕಾರಲ್ಲಿ ಚಾರ್ಜಿಂಗ್ ಆಗ್ತಿಲ್ಲ. ಆಲ್ಮೋಸ್ಟ್ ಡ್ರೈವಿಂಗಲ್ಲಿ ಯಾರು ಕಸ್ಟಮರ್ ಕಾರುಗಳಲ್ಲಿ ಯಾವುದು ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಆಗಲ್ಲ. ಇಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಒಂದು ಕಾರ್ ಚಾರ್ಜರ್ನ ಬುಕ್ ಮಾಡಿದ್ದೀನಿ. ಗೈಸ್ ನಮ್ಮ ಹುಡುಗ ಬಂದಿದ್ದಾನೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಮನೆಯನ್ನು ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಡ್ಯೂಟಿಗೆ ಹೋಗ್ಬೇಕು. ಸೊ ಎದ್ದು ರೆಡಿ ಆಗಿದ್ದೀನಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಜಾವ 5 ಗಂಟೆ. ಇವಾಗ ಯಾವ ಡ್ಯೂಟಿ ಏನು ಅಂತ ನಿಮಗೆ ಮುಂದೆ ಈ ವ್ಲಾಗಲ್ಲಿ ಹೋಗ್ತಾ ಗೊತ್ತಾಗುತ್ತೆ ಗೈಸ್. ಆಯಿತಾ ಬನ್ನಿ. ಗೈಸ್ ನಾನು ಶರ್ಟನ್ನು ತೊಗೊಂಡಿದ್ದೀನಿ ಆಯಿತಾ. ಒಂದು ಶರ್ಟ್ ಎತ್ಕೊಂಡಿದ್ದೀನಿ. ಸೊ ಇದನ್ನು ಬ್ಯಾಗ್ ಹಾಕ್ಕೋಬೇಕು. ಸೊ ಏನಕ್ಕೆ ಎತ್ಕೊಂಡಿದ್ದೀನಿ ಶರ್ಟು ಏನು ಎತ್ತ ಅನ್ನೋದು ನಿಮಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ. ಬುಕಿಂಗ್ ಎತ್ಕೊಂಡಿದ್ದೀನಿ ಆಲ್ರೆಡಿ. ನಾನು ರಿಸರ್ವೇಷನ್ ಟ್ರಿಪ್ಪು ತೋರಿಸ್ತೀನಿ ನೋಡಿ. ಟೈಮ್ ಬಂದ್ಬಿಟ್ಟು 5:06 ಆಯಿತಾ. ಡ್ಯೂಟಿ ಆಲ್ರೆಡಿ 2:45ಗೆ ಅಸೈನ್ ಕೊಟ್ಟಿದ್ದ. ಸೊ 2:45ಗೆ ಎದ್ದು ತೊಗೊಂಡಿದ್ದೆ. ನೋಡಿ ತೋರಿಸ್ತೀನಿ. ಔಟ್ ಸ್ಟೇಷನ್ ಬಂದು ಇದು ಓಕೆನಾ. ಔಟ್ ಸ್ಟೇಷನ್ ತೊಗೊಂಡಿರೋದು. ಎಲ್ಲಿಗೇನು ಎತ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ. ವೆಹಿಕಲ್ ಬಂದ್ಬಿಟ್ಟು ಮ್ಯಾನ್ಯುವಲ್ ಗಾಡಿ ಸಿಡನ್ನು ಆಯಿತಾ. ಲೊಕೇಶನ್ ಬಂದ್ಬಿಟ್ಟು ಹತ್ತಿರ ನಿಯರ್ ರಾಮಮೂರ್ತಿ ನಗರ. ಸೊ ಅಲ್ಲಿ ಪಿಕಪ್ ಲೊಕೇಶನ್ ಇರೋದು. ಸೊ ಹೋಗಬೇಕು 6:15ಗೆ ಇರೋದು ಪಿಕಪ್ ಲೊಕೇಶನ್. ಪಿಕಪ್ ಟೈಮ್ ಬಂದ್ಬಿಟ್ಟು 6:15. ಸೊ ನಮ್ಮ ಮನೆಯಿಂದ ಹೊರಟಿರೋದು 35ರಿಂದ 40 ನಿಮಿಷ ಬೇಕು. ನಾನು ನಮ್ಮನೆ ಲೊಕೇಶನಿಂದ ಹೊರಡೋದೇ ಬಾಕಿ. ಸೊ ನಿನ್ನೆ ಒಂದು ವಿಡಿಯೋ ಶೂಟ್ ಮಾಡಿದ್ದೆ. ಒಂದು ವಿಡಿಯೋನ ಎಡಿಟ್ ಮಾಡಲಿಲ್ಲ. ಸೊ ಎಡಿಟ್ ಮಾಡಬೇಕು. ಇನ್ನೂ ಟೈಮ್ ಇದೆಯಲ್ಲ ಹತ್ತಿರ ಒಂದು 35-40 ನಿಮಿಷ ಇದ್ದಂಗೆ ಬಿಟ್ಟರು ಆಗುತ್ತೆ. ಇವತ್ತು ವಿಡಿಯೋನ ಎಡಿಟ್ ಮಾಡ್ಕೊಡ್ತೀನಿ. ಬರಲ್ಲ ತಿಂಡಿ ಮಾಡ್ಕೊಂಡು ತಿನ್ನು. ಮಧ್ಯಾಹ್ನ ನೋಡ್ಕೊಂಡು ಗ್ಯಾಸ್ ನೋಡ್ಕೊಂಡು ಮನೆಗೆ ಹೋಗು. ಅಮ್ಮ ಮನೆಗೆ ಹೋಗು ಆಯಿತಾ. ಫೋನ್ ಮಾಡ್ತೀನಿ ನಾನು. ಮೊಬೈಲ್ ಚಾರ್ಜಿಂಗ್ ಹಾಕೊಂಡಿರು. ಹಾಲು ಐತಲ್ವಾ ನನ್ನ ಮಕ್ಕಳು ಹಾಲು ಹೋಗ್ಬಿಟ್ಟು ನೀವು ಟೀ ಮಾಡ್ಕೊಂಡು ಕೊಡಿ. ಸರಿ ಬಾ. ಅದು ಮೆಣಸಿನ ಬಾಯಿ ಬಟ್ಟೆ ಹಾಕೊಂಡು ಎತ್ತಾಕ್ಬಿಟ್ಟು ಹೋಗು. ಆ ಜೀನ್ಸ್ ಪ್ಯಾಂಟ್ ಸ್ವಲ್ಪ ಒಗ್ದಾಕ್ ನೋಡು ಬಾಳ ಮಾಡೋಕ್ಕೆ. ಅದು ಹಾಕೊಂಡಿಲ್ಲ ನಾನು ಜೀನ್ಸು. ಆಗಲೇ ಬೆಳಕಾಗ್ಬಿಡುತ್ತೆ. ಆಗಲೇ ಬೆಳಕಾಗ್ಬಿಟ್ಟಿದೆ ಗೈಸ್. ನೋಡ್ರಿ 5:45 ಬೆಳಕಾಗ್ಬಿಟ್ಟಿತ್ತು ಆಗಲೇ. ಸೊ ಹೋಗೋಣ ಬನ್ನಿ. ಕರೆಕ್ಟಾಗಿ ಹೋಗೋಷ್ಟೊತ್ತಿಗೆ ಹತ್ತಿರ 6:30 ಅಷ್ಟೊಳಗಡೆ ಹೋಗಿ ರೀಚ್ ಆಗಿರ್ತೀನಿ ಲೊಕೇಶನಲ್ಲಿ. ಟೀಗೆ ನಿಲ್ಸಿದ್ದೀನಿ ಹತ್ತಿರ. ಇಲ್ಲಿ ನೋಡಿ ಇಲ್ಲಿ ಲೊಕೇಶನ್ ಬಂದು ಟೀ ಕುಡಿತಾ ಇದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ. ಅವರು ನಂಬರ್ ಕಳಿಸಿದ್ದಾರೆ ಬನ್ನಿ ಅಂತ ಹೇಳಿದ್ರು. ಟೀ ಕುಡ್ಕೊಳೋದು ಹತ್ತದ ಬೈತಿ ಬಂಡೆ ಹತ್ರ ಇದ್ದೀನಿ ಈಗ. ಗೈಸ್ ಲೊಕೇಶನ್ ರೀಚ್ ಆಗಾಯಿತು. ಪಿಕಪ್ ಲೊಕೇಶನ್ನು. ಟೈಮ್ ಬಂದ್ಬಿಟ್ಟು 6:27. ಸೊ ರೀಚ್ ಪಿಕಪ್ ಕೊಡೋಣ. ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ರು. ಬಂದು ಕೀ ಕೊಡ್ತೀನಿ ಅಂತ. ಸೊ ಕೀ ತೊಗೊಂಡು ಒಂದು ಈ ಗಾಡಿನ ಎಲ್ಲರೂ ಪಾರ್ಕ್ ಮಾಡಿ ಕೀ ಇಸ್ಕೊಂಡು ಫೋಟೋ ತೆಗೆದು ಹಾಕ್ಬೋಣ. TC ಪಾಳ್ಯ ಮೇನ್ ರೋಡು ಲೊಕೇಶನ್. ಗೈಸ್ ಗಾಡಿ ಬಂದ್ಬಿಟ್ಟು ಈ ಗಾಡಿ ಸಿಯಾಜು. ಸೊ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀನಿ. 6:44ಕ್ಕೆ ಕೀ ಕೊಟ್ಟಿದ್ದಾರೆ. ಸೊ ಗಾಡಿ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನಂದು ಮನೆ ಹತ್ರ. ನಿಮ್ಮ ಮನೆ ಹತ್ರನೇ ಗೈಸ್. ಲೊಕೇಶನ್ ತೋರಿಸ್ತೀನಿ. ತಿಂಡಿಗೆ ನಿಲ್ಲಿಸಿದ್ದೆ. ಸೊ ಇದು ನೋಡಿದ್ಮೇಲೆ ಗೊತ್ತಾಗೈತೆ ಎಲ್ಲಿಗೆ ಹೋಗ್ತಿರೋದು ಅಂತ. ನೋಡಿ ಗೊತ್ತಾಗೈತೆ ಅಂತ ಅಂದ್ಕೊಳ್ತೀನಿ ಗೈಸ್. ಈ ಹೋಟೆಲ್ ತಿಂಡಿ ನಿಲ್ಲಿಸಿದ್ದೆ. ಸೊ ಮೈಸೂರಿಗೆ ಗೈಸ್ ಇದು ಔಟ್ ಸ್ಟೇಷನ್ನು ಆಯಿತಾ. ಪ್ಯಾಕೇಜ್ ಡ್ಯೂಟಿ. ಸೊ ಇಷ್ಟು ದಿನಕ್ಕೆ ಏನಾಯ್ತು ಅಂತ ನಿಮಗೆ ಮುಂದೆ ಹೇಳ್ತೀನಿ.
ಫೈನಲಿ ಮೈಸೂರು ರೀಚ್ ಆಗಾಯಿತು. ಈಗ ಕರ್ಕೊಂಬಂದು ಇಲ್ಲಿ ಮೂಡ್ ಆಫೀಸ್ ಇದೆಯಲ್ಲ ಮೈಸೂರ್ದು, ಸೊ ನೋಡಿ ಕಾಣಿಸ್ತಿರತ್ತೆ, ಈಗ ತೋರಿಸ್ತೀನಿ. ಸೊ ಇಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸೊ ಇವರು ಮೈಸೂರಿನವ್ರೆ ಅಂತೆ ಇವಾಗ ಹೇಳ್ತವ್ರೆ. ನನ್ನ ಕೇಳಿದ್ರು ಅವರು ಯಾವ ಊರು, ನಾನು ಇಷ್ಟು ಅಂದರೆ ಅಡ್ರೆಸ್ ಅವ್ರು ಹೇಳ್ತಿದ್ದಂಗೆ ಬಂದು ಗೊತ್ತಿದೆ ಕರ್ಕೊಂಬಂದಲ್ಲ. ಸೊ ಎಲ್ಲಿ ಯಾವ ಊರು ಅಂತ ಕೇಳಿದ್ರು. ಸೊ ಇದೇ ಮೈಸೂರು ಅಂತ ಹೇಳಿದ್ದಕ್ಕೆ ಅವರು ಮೈಸೂರು ಅಂತ ಹೇಳಿದ್ರು. ಸೊ ನೋಡ್ಬೇಕು, ಕರ್ಕೊಂಬಂದಿದ್ದೀನಿ. ಯಾವುದೋ ಪ್ರಾಪರ್ಟಿದೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಇಲ್ಲಿಂದ ಯಾವುದೋ ಕೋರಮ್ ಹೋಟೆಲ್ ಅಂತ ಹೇಳಿದ್ರು. ಸೊ ಮೈಸೂರಲ್ಲಿ ಕಲಾಮಂದಿರ ಹತ್ರ ಇದೆ. ಸೊ ಅಲ್ಲೇನು ರೂಮ್ ಬುಕ್ ಮಾಡಿರೋಂಗಿದ್ದಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ಬೇಕೇನೋ. ಸೊ ಆಮೇಲಿಂದ ಎಲ್ಲರೂ ಬೇರೆ ಕಡೆ ಇಲ್ಲ ಮೈಸೂರಲ್ಲಿ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡುವಾಗ ಹತ್ತತ್ರ ಈಗ ಟೈಮ್ 12 ಗಂಟೆ, ಎಷ್ಟು 11:15 ಗೈಸ್ ಆಯ್ತಾ. ಈಗ 11:15. ಸೊ 11:15 ಕರ್ಕೊಂಡ್ಬಂದು ಬಂದಿರೋದು. ಸೊ ಅಲ್ಲಿಂದ ಹೊರಟಿದೆ ಲೇಟ್, ಹತ್ತತ್ರ 7:15 8 ಗಂಟೆ ಇರಬೇಕು ಹೊರಟಿದ್ದು. ಸೊ ಅಲ್ಲಿಂದ ತಿಂಡಿ ನಿಲ್ಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ನೋಡುವಾಗ ಅಪ್ಡೇಟ್ ಮಾಡ್ತೀನಿ ನಿಮಗೆ ಆಯಿತಾ. ಸೊ ನೋಡುವ, ಈ ಒಂದು ಟ್ರಿಪ್ ಬಂದ್ಬಿಟ್ಟು 2 ಡೇಸ್ ಟ್ರಿಪ್ಪು. ಸೊ ನೋಡಬೇಕು 2 ಡೇಸ್ 48 hours ಕಂಪ್ಲೀಟ್ ಆಗುತ್ತೆ ತಗೊಳ್ತಾರೆ ಅಥವಾ ಬೇಗ ಮುಗಿಯುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಓಕೆನಾ. ಸೊ ಇದು ಡೇ 1 ಪಾರ್ಟ್ 1 ವಿಡಿಯೋ ಇದು ಆಯಿತಾ. ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನಿದೆ ಅಂತ. ಗೈಸ್ ಫೈನಲಿ ಹೋಟ್ಲು ಕರ್ಕೊಂಬಂದೆ ಮೈಸೂರಲ್ಲಿ, ಯಾವುದೋ ಒಂದು ಹೋಟೆಲು. ಸೊ ಬೇಸ್ಮೆಂಟಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದೀನಿ ಇಲ್ಲಿ. ಸೊ ಕಾಣಿಸ್ತಿರುತ್ತೆ, ಪಾರ್ಕ್ ಮಾಡಿದ್ದೀನಿ ಗಾಡಿನ. ಸೊ ಟೈಮ್ ಬಂದ್ಬಿಟ್ಟು 1:40 ಗೈಸ್ ಟೈಮು. ಸೊ ಏನಂತ ತಿನ್ನೋಕೆ ಹೋಗ್ಬೇಕು. ನೋಡುವ, ಫೋನ್ ಬೇರೆ ಚಾರ್ಜಿಂಗ್ ಇಲ್ಲ. ಇವ್ರ ಕಾರಲ್ಲಿ ಫೋನ್ ಚಾರ್ಜಿಂಗು ಆಗ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಎಲ್ಲಾದರೂ ಹೊರಗಡೆ ಚಾರ್ಜಿಂಗ್ ಹಾಕೋದಿದ್ದು ಪಾಯಿಂಟು ಚಾರ್ಜಿಂಗ್ ಹಾಕ್ಬೇಕು ಫೋನ್. ಗೈಸ್ ಇವಾಗ ಇಲ್ಲಿ ಕಾರಲ್ಲಿ ಚಾರ್ಜಿಂಗ್ ಆಗ್ತಿಲ್ಲ. ಆಲ್ಮೋಸ್ಟ್ ಡ್ರೈವ್ಯೂರಲ್ಲಿ ಯಾರು ಕಸ್ಟಮರ್ ಕಾರುಗಳಲ್ಲಿ ಯಾವುದು ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಆಗೋಲ್ಲ. ಸೊ ನಾರ್ಮಲ್ USB-ಗೆ ಹಾಕ್ಕೊಂಡ್ರೆ ಕೇಬಲ್ನ. ಸೊ ಅದಕ್ಕೆ ಇವಾಗ ನನ್ನ ಚಾರ್ಜಿಂಗ್ ಆಗ್ತಿಲ್ಲ, 2 ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ಸೊ ಅದಕ್ಕೆ ಮೈಸೂರಲ್ಲಿ ಇಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಒಂದು ಕಾರ್ ಚಾರ್ಜರ್ನ ಬುಕ್ ಮಾಡಿದ್ದೀನಿ, ಅಡ್ಯಾಪ್ಟ್ರು ಆಯಿತಾ. ಸೊ ಬನ್ನಿ ಗೈಸ್ ತೊಗೊಂಬೋಣ ಬಂದೆ. ನೋಡಿ ಇಲ್ಲಿ ಜೆಬ್ರಾನಿಕ್ಸ್ದು ಒಂದು 199 200 ರೂಪಾಯಿದು. ಸೊ ಅದು ತೊಗೊಂಡ್ರೆ ಒಂದು ಲೇಸ್ ಪ್ಯಾಕೆಟ್ ಫ್ರೀ ಅಂತೆ. ಸೊ ಬುಕ್ ಮಾಡಿದೆ, ಆಲ್ಮೋಸ್ಟ್ ಬರ್ತಿದ್ದಾನೆ. 3 ನಿಮಿಷ ಹೋಗಿ ಇಸ್ಕೊಳ್ಳೋಣ. ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಚಾರ್ಜರ್ ಇಲ್ಲದೆ. ಫೋನ್ಗಳು ಯೂಸ್ ಮಾಡ್ತಾಯಿರ್ತೀವಿ, ಚಾರ್ಜ್ ಬೇಕೇ ಬೇಕು. ಗೈಸ್ ಬಂತು, ತೊಗೊಂಡು ಹೋಗ್ತಾಯಿದ್ದೀನಿ. ಇದೇ ಹೋಟ್ಲಲ್ಲಿ ಇರೋದು ಪ್ಯಾಸೆಂಜರು. ಚಾರ್ಜರ್ ಮತ್ತು ಚಿಪ್ಸ್ ಪ್ಯಾಕೆಟ್ ಬಂದೈತೆ, ಬನ್ನಿ ತೋರ್ಸೋಣ, ಹೋಗಿ ನೋಡೋಣ ವರ್ಕ್ ಆಗುತ್ತೆ ಇಲ್ಲ ಅಂತ. ಗೈಸ್ ಬಂದಿದೆ, ಇನ್ಸ್ಟಾಮಾರ್ಟ್ ಬುಕ್ ಮಾಡಿದ್ದು. ಈ ಚಿಪ್ಸ್ ಬಂದ್ಬಿಟ್ಟಿದ್ದು ಫ್ರೀ ಬಂದಿರೋದು, ಪರವಾಗಿಲ್ಲ. 50 ರೂಪಾಯಿ ಚಿಪ್ಸ್ ಫ್ರೀ ಗೈಸ್ ಇದು. ಸೊ ಚಿಪ್ಸ್ ಫ್ರೀ ಇದೆ, ಬಟ್ ಚಾರ್ಜರ್ ಯಾವ ಥರ ವರ್ಕ್ ಆಗುತ್ತೆ ನೋಡ್ಬೇಕು. ಸೊ ನೋಡಿ, ಎಮರ್ಜೆನ್ಸಿಗೆ ತರಿಸ್ತು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಆದರೆ ಹತ್ರ ಈ ಅಂಗಡಿ ಇದ್ರೆ ಹೋಗ್ಬೋಯಿತ್ತು, ಬಟ್ ಈ ಹೋಟ್ಲಿಂದ ಬಂದ್ಬಿಟ್ಟು ದೂರ ಇರೋದು ಅಂಗಡಿ. ಸೊ ನಡ್ಕೊಂಡು ಹೋಗೋಷ್ಟು ಮಳೆ ಬೇರೆ ಬರ್ತಿತ್ತು ಲೈಟಾಗಿ, ಆಗಲ್ಲ ಮುಟ್ಟು ಬುಕ್ ಮಾಡಿದೆ. 200 ರೂಪಾಯಿ ಗೈಸಿತ್ತಾ. ಡೆಲಿವರಿ ಚಾರ್ಜ್ ಎಲ್ಲ ಫ್ರೀ. ಸೊ ವರ್ಕ್ ಆಗತ್ತಿಲ್ಲ, ಮೇನ್ ಅದೇ ಇಂಪಾರ್ಟೆಂಟು. ಚೆಕ್ ಮಾಡೋಣ ಇಲ್ಲಿ USB ಆಗ್ತದೆ, ಇಲ್ಲಿ ವರ್ಕ್ ಆಗ್ತಿಲ್ಲ. ಇದರಲ್ಲಿ ಸುಮಾರು ಜನ ಕಾರ್ಗಳದ್ದು ಇಂದೇ ಪ್ರಾಬ್ಲಮ್ಮು. ಇದಿದ್ದರೆ ಯೂಸ್ ಆಗುತ್ತೆ. ಸೊ ತಗೊಂಡೆ, ಓಪನ್ ಮಾಡಿ ಚೆಕ್ ಮಾಡೋಣ ಫಸ್ಟ್. ನಂದು 2 ಫೋನಲ್ಲೂ ಚಾರ್ಜ್ ಇಲ್ಲ ಗೈಸ್. ಈ ಫೋನಲ್ಲಿ ಇದು ನಾನು ಆ್ಯಕ್ಚುಲಿ ಬಂದು ಕ್ಯಾಮ್ರಾ ಶೂಟ್ ಮಾಡ್ತಿರೋದು, ಬಂದು ವಿಡಿಯೋ ಶೂಟ್ ಮಾಡ್ತಿರೋದು ಮಾಮೂಲಿ ವೀಡಿಯೋಸ್ಗೆ. ಸೊ ಇದರಲ್ಲೂ ಚಾರ್ಜ್ ಇಲ್ಲ. ಪ್ಲಸ್ ನಾನು ರೆಗ್ಯುಲರ್ ಯೂಸ್ ಮಾಡೋ ಪರ್ಸ್ನಲ್ ಫೋನ್ ಇದು. ಸೊ ಇದರಲ್ಲೂ ಚಾರ್ಜ್ ಇಲ್ಲ. ಗೈಸ್ ಓಪನ್ ಆಯಿತು, ಪರವಾಗಿಲ್ಲ. ಕೇಬಲು ಕೊಟ್ಟವನೆ, ಕೇಬಲು ಇದೆ, ಸಿ ಕೇಬಲು, ಅಡ್ಯಾಪ್ಟ್ರು. ಮೇನ್ ಅಡ್ಯಾಪ್ಟ್ರ್ ಬೇಕು, ನಮ್ಮ ಹತ್ರ ಕೇಬಲ್ ಇದೆ. ಅಡ್ಯಾಪ್ಟ್ರ್. ಸೊ ಚೆಕ್ ಮಾಡೋಣ ವರ್ಕ್ ಆಗತ್ತಾ ಇಲ್ಲ. ಮತ್ತೆ ಗಾಡಿ ಆನ್ ಮಾಡ್ಬೇಕು. ಆನ್ ಆಗ್ತಿದೆ ಗೈಸ್. ಸೊ ಇಷ್ಟೇ ಬೇಕಾಗಿದ್ದು ನನಗೆ. ಸೊ ಒಂದ್ಸಲ ಕೇಬಲ್ ಹಾಕ್ಬಿಟ್ಟು ಚಾರ್ಜಿಂಗ್ ಹಾಕಿ ನೋಡ್ತೀನಿ ಫೋನು ಯಾವ ಥರ ಚಾರ್ಜಿಂಗ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಸ್ಲೋ ಆಗುತ್ತೆ ಚಾರ್ಜಿಂಗ್ ಅಂತ. ಚೆಕ್ ಮಾಡೋಣ ಇದೆ ಫೋನ್ಗೆ ಹಾಕಿ.
ಹಾಕಿದ್ದೀನಿ ಗೈಸ್, ಆಗ್ತಿದೆ. ಬಟ್ ಚೆಕ್ ಮಾಡಬೇಕು ಯಾವ ಥರ ಆಗುತ್ತೆ. 71% ಇದೆ, ಚೆಕ್ ಮಾಡ್ತೀನಿ. ಆದರೆ ಅಷ್ಟೇ ಸಾಕು ಗೈಸ್. ಸುಮ್ಮನೆ ಚಾರ್ಜಿಂಗ್ಗೋಸ್ಕರ ಎಲ್ಲ ಕಡೆ ಬೇಲಾಡ್ಕೊಂಡು ಓಡಾಡೋಕೆ ಪೇಚಾಡೋಕ್ಕಾಗಲ್ಲ. ಏನು ಇಲ್ಲ ಅಂದ್ರೂ ಬೇಕಾದ್ರೆ ಬದುಕ್ಬಿಡ್ಬೋದು. ಈಗ ಸ್ಮಾರ್ಟ್ ಫೋನ್ಗಳಲ್ಲಿ ಚಾರ್ಜಿಂಗ್ ಇಲ್ಲ ಅಂತ ಬದುಕೋಕ್ಕಾಗಲ್ಲ. ನಾವು ನಮ್ಮಂಥ ಯೂಟ್ಯೂಬರ್ಸು ನಮಗೆ ಮೇನ್ ವಿಡಿಯೋ ಮಾಡಬೇಕು ಅಂದರೆ ಫೋನು ಫುಲ್ ಚಾರ್ಜ್ ಇರಲೇಬೇಕು. ಒಂದು ಈ ಥರ ಡ್ಯೂಟಿ ಮಾಡಬೇಕು ಅಂದರೆ ಎನಿ ಟೈಮು GPS ಲೊಕೇಶನ್ ಆನ್ ಆಗಿರಬೇಕು. ಸೊ ಈ ಚಾರ್ಜಿಂಗ್ ಜಾಸ್ತಿ ಎಳೆಯುತ್ತೆ. ಇಂಥ ಟೈಮಲ್ಲಿ ನಮಗೆ ಪವರ್ ಬ್ಯಾಂಕು ಎಕ್ಸ್ಟ್ರಾ ಏನಾದರೂ ಬೇಕೇ ಬೇಕು ನಮಗೆ ಬ್ಯಾಕಪ್ ಆಗಿ ಚಾರ್ಜಿಂಗಿಗೆ. ಸೊ ನೋಡುವಾಗ ಗೈಸ್ ಚಿಪ್ಸ್ ತಿನ್ಬೇಕು. ಸೊ ಚಿಪ್ಸ್ ತಿನ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಚಾರ್ಜಿಂಗ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಗೈಸ್ ನಮ್ಮ ಹುಡುಗ ಬಂದಿದ್ದಾನೆ, ಬನ್ನಿ. ಗೋವಾ ಟ್ರಿಪ್ಪಲ್ಲಿ ಬಂದಿದ್ದ, ನೋಡಿರ್ತೀರ ಗೋವಾ ಟ್ರಿಪ್ ವಿಡಿಯೋ. ಗೈಸ್ ನಿತ್ತಾನು ಬಂದಿಲ್ಲಿ ಏನ ಕಿತಾಕರಲ್ಲ, ನೀವು ಅಪ್ಪನ ಗಾಡಿ ಎತ್ಕೊಂಡ್ಬಿಟ್ಟಿದ್ಯಾ? ಇರು ಮಗ, ಕೇಳಿ ನೋಡ್ತೀನಿ ಕಸ್ಟಮರ್ಗೆ ಒಂದ್ಸಲ.